ಸ್ಟಾರ್ಟ್ ಮಾಡಿ ಸರ್. ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬಾರ್ಡರ್ ಇರ್ತಕ್ಕಂಥ ಸಾಸಲು ಹೋಬಳಿಗೆ ಬಂದಿದ್ದೇವೆ. ಇವತ್ತು ಸಾಸಲು ಹೋಬಳಿಯಲ್ಲಿ ಸಾಸಲು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ, ರೈತರ ಸೇವಾ ಕೇಂದ್ರ ಮತ್ತು ಬ್ಯಾಂಕು ಎಲ್ಲ ಫೆಸಿಲಿಟೀಸ್ ನೋಡ್ತಾ ಇದ್ದೀವಿ. ಈಗ ಪಂಚಾಯತಿ ಒಳಗಡೆ ಯಾರ್ಯಾರು ಆಫೀಸರ್ಸ್ ಇದ್ದಾರೆ, ಏನೇನು ಕೆಲಸ ಮಾಡ್ತಾರೆ ಸರಿ ಒಂದು ನೋಡ್ಕೊಂಡ್ಬರೋಣ. ನಮಸ್ತೆ. ಏನೇನು ಬೇಕು ಹೇಳಿ? ಗೇಟ್ ಒಲ್ಲು ಎರಡಾ? ಮತ್ತೆ ಬೇರೆ ಯಾವ ಕಡೆ ಇದೆಯಾ? ಈಗ ಕಾಂತ ಫೋನ್ ಮಾಡಿಲ್ವಾ ನಿನ್ಗೆ? ಏನಾಯ್ತು? ಆಯ್ತು, ಈಗ ಸಾಸ್ಲಿಗೆ ಬಂದು ಎರಡು ಗೇಟ್ ಫುಲ್ ಆಯ್ತು. ಮುಗಿಸ್ಕೊಂಡ್ ಬಾ, ಬಂದು ಊರಿಗೆ ಬಂದ್ಮೇಲೆ ಬಾ. ಬಂದ್ಬಿಟ್ಟು ಅದು ರಾಜನ ಹುಷಾರಿಲ್ಲ, ಇಲ್ಲಾಂದ್ರೆ ರಾಜನಿಗೆ ಕಳಿಸ್ತಿದ್ದ ಅದು. ಅಗೀತಾರೆ ಫೋನ್ ಮಾಡಿದಾರೆ, ಅಗೀತಾರೆ. ಬಂದು ಐಟಮ್ ಬೇಕು ಒಂದಷ್ಟು, ಗೇಟ್ ಬಾಲ್, ಕಾಲರ್, ಎಲ್ಬೋ ತಗೊಂಡೋಗಿ. ಆಯ್ತು, ಬೇಕಾಗಿಲ್ಲ ಅಂದ್ರೆ ಬೇಡ, ಬರೀ ಜಾಯಿಂಟ್ ಮಾಡಿ ಬಂದ್ರೆ. ಸರಿ ಹೇಳಿ ಸರ್. ಸರ್ ನಮಸ್ಕಾರ. ನಾವು ಯಲ್ಲಾಪುರ ತಾಲೂಕಲ್ಲಿ ಎಲ್ಲ ಹೋಬಳಿಗಳಿಗೆ ವಿಸಿಟ್ ಮಾಡಿ ಗ್ರಾಮ ಪಂಚಾಯತಿ ಕಾರ್ಯಗಳು ಏನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಗ್ರಾಮ ಪಂಚಾಯತಿನಲ್ಲಿ ಈ ಖಾತೆ ಮಾಡಬೇಕಾದ್ರೆ ಫೀಸ್ ಎಷ್ಟು ಕಟ್ಟಬೇಕು? ಗ್ರಾಮ ಪಂಚಾಯತಿಲಿ ಈ ಖಾತೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಅವರು ದಾಖಲೆಗಳನ್ನ ಕೊಡಬೇಕು. ಜೊತೆಗೆ ಈಗ ಹೊಸದು ಟ್ಯಾಕ್ಸ್ ಗೈಡ್ಲೈನ್ ರೂಲ್ ಇದೆ. ಯಾವ ಆಸ್ತಿಗೆ ಎಷ್ಟು ಫೀಸು, ಎಷ್ಟು ದರ, ಎಲ್ಲವೂ ಸರ್ಕಾರದ ಮಾರ್ಗಸೂಚಿಗಳಿದೆ. ಅದ್ರ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕು, ಒಂದು ಮೆಟೇಷನ್ ಫೀಸ್ ಕಟ್ಟಬೇಕು, ಜೊತೆಗೆ ಪ್ರಿಂಟ್ ಫೀಸ್ ಕಟ್ಟಬೇಕು. ಅದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ವ್ಯತ್ಯಾಸಗಳಿದೆ. ಒಬ್ಬರಿಗೆ ಆಲ್ಮೋಸ್ಟ್ ಒಂದು ಮನೆ ಇದೆ ಅಂತ ಹೇಳಿದ್ರೆ 30-40 ಒಂದು ಮನೆ ಇದೆ ಅಂತ ಹೇಳಿದ್ರೆ 2,000 to 3,000 ಅವರೆಗೂ ಟ್ಯಾಕ್ಸ್ ಪ್ಲಸ್ ಮಿಟೇಷನ್ ಫೀಸ್ ಎಲ್ಲ ಬಂದು ಹೋಗ್ತವೆ. ಮತ್ತೆ ಕೆಲವೊಂದು ಗ್ರಾಂಟಣ ಜಾಗದಲ್ಲಿ ಇರ್ತವೆ, ಇದು ಸರ್ವೆಗೆ ಆಗ್ಬೇಕು. ಸರ್ವೆ ಒಂದು 800 ರೂಪಾಯಿ ಎಕ್ಸ್ಟ್ರಾ ಫೀಸ್ ಅವರು ನಾಡ ಕಚೇರಿಯಲ್ಲಿ ಪೇ ಮಾಡ್ತಾರೆ, ಪೇ ಮಾಡಿ ಹೋಗ್ತಾರೆ. ಆ ರೀತಿ ಒಂದೊಂದು ಎಲ್ರಿಗೂ ಒಂದೇ ರೀತಿ ಬರಲ್ಲ. ಎಲ್ರಿಗೂ ಹೋಲ್ಸೇಲ್ ಆಗಿ 5,000, 6,000, 3,000, 2,000 ಇದೆ. ಡಿಪೆಂಡ್ಸ್ ಆನ್ ಏರಿಯಾ, ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರ್. ಸೀಟ್ ಮನೆಗೆ ಬೇರೆ ಇದೆ, ರೋಡ್ ಮನೆಗೆ ಬೇರೆ ಇದೆ, ಗ್ರಾನೈಟ್ ಹಾಕಿದವನಿಗೆ ಬೇರೆ ಇದೆ, ಟೈಲ್ಸ್ ಹಾಕಿದವನಿಗೆ ಬೇರೆ ಇದೆ. ಸೊ ಕ್ಯಾಟಗರಿ ವೈಸ್ ಅದು ಅವ್ರದ್ದು ಫೀಸ್. ನಮಗೆ ಇನ್ನೊಂದು ಫೋನ್ ಮಾಡಿದ್ರು, 12,000 ರೂಪಾಯಿ ಫ್ಲಾಟ್ ಆಗಿ ಕೊಡ್ಬೋದು ಈಗ ಅಂತ ಕೇಳ್ತಾರೆ, ಫಿಕ್ಸ್ ಮಾಡಿದ್ದಾರೆ. ಅಂತದ್ದು ಯಾವುದೂ ಇಲ್ಲ. ಯಾರು ಇದ್ರೆ ಬರಕ್ಕೆ ಹೇಳ್ರಿ, ಕೊಟ್ಟಿದ್ದಿದ್ರೆ ಕೊಡಕ್ಕೆ ಹೇಳ್ರಿ, ಹೇಳ್ತೀವಿ ನಾವು. ಅಂತ ಏನಾದ್ರು ಇದ್ರೆ ನಾವು ಹೇಳಿದ್ವಿ ಸರ್.
ಹೋಗಿ PDO ಅವ್ರನ್ನ ಭೇಟಿ ಮಾಡಿ 12,000 ಅವನು ಕಟ್ತಾವನಂದ್ರೆ ಅವ್ನು ಮೋಸ್ಟ್ಲಿ ಒಂದು 10 ವರ್ಷದಿಂದ ಕಂದಾಯ ಬಾಕಿ ಇರ್ತಾನೆ. ಸರಿ ಸರ್, ನಾವು ಅದನ್ನ ಹೇಳಿದ್ವಿ. ನೀವು PDO ಹೇಳ್ತೇನಲ್ಲ ನಾನು, ಎಲ್ಲರಿಗೂ ಒಂದು ಸ್ಲ್ಯಾಬ್ ಅಂತ ಎಲ್ಲೂ ಇಲ್ಲ. ಅವನ ಪ್ರಾಪರ್ಟಿ ಟೈಪು, ಅವನ ಏರಿಯಾ. ಈಗ ಏನೋ ಒಬ್ಬ 100/100 ಜಾಗ ಇರೋನು ಇರ್ತಾನೆ, ಅವನಿಗೆ 12,000 ಅಲ್ಲ 20,000 ಬರ್ತೈತೆ. ಸರಿ ಸರ್, ಈಗ ಆಮೇಲೆ ನಿಮ್ಮ ಪಂಚಾಯತಿಯಿಂದ ಏನೇನು ಫೆಸಿಲಿಟೀಸ್ ಇದಾವೆ ಸರ್? ಫೆಸಿಲಿಟಿ ಸರ್, ಪಂಚಾಯತಿಂದ ಅಂತ ಹೇಳಿದ್ರೆ ನರೇಗಾ ಯೋಜನೆ ಇದೆ ಕ್ಲಿಯರ್ ಆಗಿ, ರೈತರು ಕೊಟ್ಟಿಗೆ ಕಟ್ಕೋಬಹುದು. ಅದೇನಾದ್ರೂ ಅಲ್ಲಿ ಒಂದು ಡಿಸ್ಪ್ಲೇ ಹಾಕ್ತೀವಿ ಸರ್? ಹಾಕಿರ್ತೀವಿ ಮಾಹಿತಿ ಇದೆ ಫಲಕ, ಇದೆ ಸರ್. ಪಂಚಾಯತಿ ಮುಂದೆ ಹೊಡ್ಸಿರ್ತೀವಿ ಬೋರ್ಡ್, ಮಾಹಿತಿ ಫಲಕ ಹಾಕ್ಲೇಬೇಕು, ಕಂಪಲ್ಸರಿ ಹಾಕ್ತೀವಿ. ಅದನ್ನ ಸರಿ ಸರ್. ಹಾಕಿದ್ದೀವಿ. ಅದ್ರ ಪ್ರಕಾರ ಅವ್ರು ಮತ್ತೆ ಪ್ರತಿ ಸಾರಿನೂ ಪ್ರಚಾರ ಮಾಡ್ತೀವಿ, ವಾಟ್ಸಪ್ ಮಾಡುವಾಗ. ಸರಿ, ಯಾಕೆಂದ್ರೆ ಇದು ಸಾಸ್ಲು ಹೋಬಳಿ ಬಂದು ಡೆವಲಪ್ಮೆಂಟ್ ತುಂಬಾ ದೂರದಲ್ಲಿದೆ, ಬಾಳ ಏರಿಯಾ. ನಾವು 36 ನೋಡಿದಂಗೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ ಸಿಟಿಗಿಂತ ಇಲ್ಲಿಗೆ. ಮುಂಚೆ ತೀರಾ ಹಿಂದುಳಿದಿತ್ತು, ಇತ್ತೀಚೆಗೆ ಪರವಾಗಿಲ್ಲ ಅನಿಸ್ತಾ ಇದೆ. ಬದಲಾಗಿದೆ. ನರೇಗಾ ಯೋಜನೆ ಬಳಸ್ಕೊಂಡು ಇಲ್ಲಿ ಸಾರ್ವಜನಿಕರ ಕೆಲಸನೂ ಮಾಡಿದ್ದಾರೆ, ಬೆನಿಫಿಟ್ ತಗೊಂಡಿದ್ದಾರೆ, ಆರಾಮಾಗಿದೆ. ಆಲ್ಮೋಸ್ಟ್ ಇಯರ್ಲಿ ನಾವು 80 to 90 lakh ಬೆನಿಫಿಷರಿ ಓರಿಯೆಂಟೆಡ್ ವರ್ಕ್ಸ್ ಕೊಡ್ತೀವಿ. ಕೊಟ್ಟಿಗೆ ಕಟ್ಟಿದ್ದಾರೆ, ಕೃಷಿ ಹೊಂಡ ಮಾಡಿದ್ದಾರೆ, ಬದುಕು ಕಟ್ಕೊಂಡಿದ್ದಾರೆ, ಜಮೀನುಗಳಿಗೆ ರೋಡ್ ಮಾಡ್ಕೊಂಡಿದ್ದಾರೆ. ಆಯ್ತಾ, ರೋಡ್ ಇಲ್ಲಿರೋ ಜಮೀನುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಒಂದು ನನ್ಗೆ ಗೊತ್ತಿರಂಗೆ 5-6 years ಅಲ್ಲಿ ಮೋರ್ ದೆನ್ 30 ರೋಡ್ಸ್ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಆಯ್ತು, 6 years ಕಂಪ್ಲೀಟ್ ಆಯ್ತು ನಮ್ದು. ಹಾಗೆ ಮಾಡಿದ್ದಾರೆ. ನರೇಗಾ ಯೋಜನೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರೈತರ ಎಷ್ಟು ಜಮೀನುಗಳಿಗೆ ರಸ್ತೆಗಳು. ನಿಮ್ಮಲ್ಲಿ ಯಾರು ಕಂಪ್ಲೇಂಟ್ಸ್ ಬರ್ತಾರಲ್ಲ? ಕಂಪ್ಲೇಂಟ್ ಸರ್ ಬರ್ತವೆ, ಸಾರ್ವಜನಿಕ ಕಂಪ್ಲೇಂಟ್ ಬಂದೇ ಬರ್ತವೆ. ಇದು ಸಾರ್ವಜನಿಕ ಕಚೇರಿ, ಪ್ರತಿನಿತ್ಯ ನಾಗರಿಕ ಸೌಲಭ್ಯಗಳು ಕೊಡುವಂತ ಕಚೇರಿ. ದಿನಾಗಳು ಕಂಪ್ಲೇಂಟ್ಸ್ ದಿನ ಬರ್ಲಿಲ್ಲ ಅಂದ್ರು ಸಮಯ ಸಂದರ್ಭಕ್ಕೆ ತಕ್ಕಂತೆ ಕಂಪ್ಲೇಂಟ್ ಬರ್ತವೆ. ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ, ಕಳಿಸ್ತೀವಿ. ಕಂಪ್ಲೇಂಟೇ ಬರ್ದಿರೋಂಥ ಜಾಗ ಅಲ್ಲ, ಕಂಪ್ಲೇಂಟ್ ಬರಲೇಬೇಕಲ್ವಾ. ಇದು ಆಫೀಸ್ ಇರೋದೇ ಆ ಕಂಪ್ಲೇಂಟ್ ಸಾಲ್ವ್ ಮಾಡೋದಕ್ಕೆ. ಸರಿ ಸರ್, ನಾವು ಈಗ ನಮಗೆ ಕಂಪ್ಲೇಂಟ್ ಮಾಡೋರಿಗೆ ನಾವು ಹೇಳಿದ್ದೀವಿ, ಖಂಡಿತ ಹಂಗೇನಿದ್ರೆ ಮಾತಾಡಿ ದೂರದಾರ ಇರ್ಬೇಕು. ದೂರ ತಗೊಳ್ಳೋ ವ್ಯಕ್ತಿ ನನ್ನ ಮೇಲೆ ಆಗಿದ್ರೆ ನಾನು ಇರ್ತೀನಿ, ಅಥವಾ ಇನ್ನೊಬ್ರು ಸಿಬ್ಬಂದಿ ಇದ್ರೆ ಅವ್ರು ಇರ್ತಾರೆ. ಕೂತ್ಕೊಳ್ಳೋಣ, ಅವ್ರಿಗೆ ಏನ್ ಯಾವ ರೀತಿ ದೂರಿದ್ದಾರೆ, ಆ ದೂರು ಕರೆಕ್ಟ್ ಆಗಿದೆ ಅಂದ್ರೆ ಅದಕ್ಕೆ ಏನ್ ಪನಿಷ್ಮೆಂಟ್ ಮಾಡ್ಬೇಕು ಮಾಡೋಣ ಬಿಡ್ರಿ. ನಾನಾದ್ರೆ ನಾನು ಸಹಿತ ತಪ್ಪು ನಾನ್ ಮಾಡಿದ್ರು ಅಷ್ಟೇ, ಅವನ್ ಮಾಡಿದ್ರು ಅಷ್ಟೇ. ಬಟ್ ಇದೆ ಸ್ಟಾಫ್ ಓಕೆ ಅಲ್ಲ ಅಣ್ಣ. ನೋಡ್ರಿ, 100ಕ್ಕೆ 100 ನಾವೆಲ್ಲರೂ ನಾವು ಮನುಷ್ಯರೇ, ಆಯ್ತಾ. ಸಣ್ಣ ಪುಟ್ಟದ್ ಏನಾದ್ರು ಇದ್ರೆ ಆಯ್ತು, ನೀವು ತೋರಿಸಿ ಹೇಳ್ತೀರಾದ್ರೆ ಕರೆಕ್ಷನ್ ಮಾಡ್ತೀವಿ, ಅದನ್ನ ಸೆಟ್ರೇಟ್ ಮಾಡಿ ಕೊಡ್ತೀವಿ ಜನಕ್ಕೆ. ಯಾವ್ದಾದ್ರು ಗೊತ್ತಿಲ್ದಿರೋ ಆಗಿದೆ. ಬಟ್ ಅಂತ ತಪ್ಪುಗಳು ಅಂತೇಳಿ ಜನರಿಗೆ ತೊಂದರೆ ಕೊಡುವಂಥದ್ದು ಅಂಥದ್ದು ಏನೂ ಇಲ್ಲ. ಯಾವ್ದಾದ್ರು ತಮ್ಮ ಗಮನಕ್ಕೆ ಸಾರ್ವಜನಿಕರು ಈ ತರ ಗ್ರಾಮ ಪಂಚಾಯತಿಲಿ ಈ ವಿಚಾರದಲ್ಲಿ ನಮ್ಗೆ ಇದಾಯ್ತಂದ್ರೆ ತಾವೊಂದು ಪಾರ್ಟಿ ಕಡೆಯಿಂದ ಈ ತರದ ಪ್ರಾಬ್ಲಮ್ಸ್ ನಮ್ಗೆ ಕಂಡು ಬಂದಿದೆ ತಮ್ಮ ಪಂಚಾಯತಿ ಏರಿಯಾದಲ್ಲಿ, ಇವನ್ನು ಸಾಲ್ವ್ ಮಾಡಿ ಅಂದ್ರೆ ಅಟೆಂಡ್ ಮಾಡ್ತೀವಿ, ಸಾಲ್ವ್ ಮಾಡೋಣ, ಇರ್ಲಿ ಜನರಿಗೆ ಅನುಕೂಲ ಆಗಲಿ. ನಾವು ಊರು ನಮ್ಮವ್ರು ಯಾರು ಕಾಣಲಿಲ್ಲ ಸಾಸ್ಲರ್, ಅದಕ್ಕೆ ನಾವು ಸಾಸ್ಲರ್ ಆಗಿದ್ರೆ ಗೊತ್ತಿರೋದು, ಅವರೆಲ್ಲ ಬೆನಿಫಿಟ್ ತಗೊಂಡಿರ್ತಾರೆ. ಸರಿ ಸರ್, ಮಾತಾಡೋದು ಅನ್ಸುತ್ತೆ ನಮಗೆ ಸ್ಟ್ರೈಟ್ ಆಗಿ ಮಾತಾಡ್ತಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇರ್ಬೋದು, ಇಲ್ಲೇನು ಇರ್ಬೋದು. ನನ್ನ ಇಲ್ಲ ಅಂತಾನು ಹೇಳಲ್ಲ, ಇದೆ ಅಂತಾನು ಹೇಳಲ್ಲ. ಇದೆ ಅಂತ ಯಾಕೆ ಹೇಳಲ್ಲ ಅಂದ್ರೆ ಕಂಪ್ಲೇಂಟ್ಗಳು ಪರ್ಟಿಕ್ಯುಲರ್ ಇಲ್ಲ ಅಂತ ಹೇಳಿದ್ರೆ ಇರ್ಬೋದು ಯಾವ್ದೋ ಒಂದು. ಈಗ ನಾನು ಯಾವ್ದೋ ಒಂದು ಟೈಮ್ಗೆ ಯಾರೋ ಒಬ್ರು ಫೋನ್ ಮಾಡಿರ್ತಾರೆ, ರಿಸೀವ್ ಮಾಡೋಕ್ಕಾಗಿಲ್ಲ, ಅದೇ ಒಂದು ಕಂಪ್ಲೇಂಟ್ ಆದ್ರೂ ಆಗ್ಬೋದಲ್ವಾ. ನಾನು ಫೋನ್ ಮಾಡಿದಾಗ PDO ರೆಸ್ಪಾಂಡ್ ಮಾಡಿಲ್ಲ ಅಂತ ಇರ್ಬೋದು. ನನ್ನ ಕಂಡೀಷನ್ ಹಂಗಿರುತ್ತೆ, ಅವತ್ತು ರಿಸೀವ್ ಮಾಡಿರ್ಲಿಕ್ಕಿಲ್ಲ ನಾನು ಅಲ್ವಾ. ಸಿಂಪಲ್ ಆಗಿರುತ್ತೆ, ಸಣ್ಣ ಪುಟ್ಟದ್ದು ಇರ್ಬೋದು. ಕೆಲಸ ಮಾಡಿ ಮಾಡೋಣ, ತಾವೆಲ್ಲ ಕೋಆರ್ಡಿನೇಟ್ ಮಾಡಿ, ಏನಾದ್ರೆ ಪಬ್ಲಿಕ್ ಪರವಾಗಿ ಮಾತಾಡ್ರಿ, ಸಾಲ್ವ್ ಮಾಡ್ಕೊಡೋಣ. ಸರ್ ಮಾಡ್ತೀವಿ ಸರ್, ಅದೇ ಕೆಲಸ ನಮ್ಗೆ. ಈಗ ನಾಳೆ ನೀವು ಸರ್ವಿಸ್ ಸರಿ ಸರ್. ಚಿಕ್ಕ ಒಂದು ರಿಕ್ವೆಸ್ಟ್ ನಮ್ದು ಸರ್, ಹೇಳಿ ಸರ್. ಖಂಡಿತ ದಯಮಾಡಿ ನಿಮ್ಮ ಸ್ಟಾಫ್ ಯಾರು ಅಂತ ಇದೆ, ಐಡಿ ಕಾರ್ಡ್ಸ್ ಎಲ್ಲ ಇದೆ, ಹಾಕಿಲ್ಲ ಅಂತ ಪರವಾಗಿಲ್ಲ. ಈಗ ಐತೆ, ಈಗ ಹಾಕ್ಲಿಲ್ಲ ಅಷ್ಟೇ. ನೀವು ಅದು ಐಡಿ ಕಾರ್ಡ್ ಇಲ್ಲ ಅಂದ್ರೆ ಪದನಾಮ ಇಟ್ಟವ್ರೆ ಇದೆ, ಗೊತ್ತಾಯ್ತು ನಮ್ಗೆ ನೀವೇ ಅಂತ.
ಅಲ್ಲಿ ಯಾರು ಹಾಕೊಂಡಿಲ್ಲ. ಇದೆ ದಯಮಾಡಿ ಕಂಪ್ಯೂಟರ್ ಆಪರೇಟರ್ ಸ್ಟಾಫ್ಸ್ ಯಾರು ಅಲ್ಲ, ಅದಕ್ಕೆ ಗೊತ್ತಾಗಲ್ಲ. ವ್ಯವಸ್ಥೆ ಮಾಡಿದೀವಿ ಅಲ್ಲಿ. ಸರಿ ಸರ್. ನಮ್ ಫ್ರಂಟ್ ಅಲ್ಲಿ ಅದನ್ನೆಲ್ಲ ಸಾರ್ವಜನಿಕರಿಗೆ ಕನ್ಫ್ಯೂಸ್ ಆಗ್ಬಾರ್ದು, ಅದನ್ನ ವ್ಯವಸ್ಥೆ ಮಾಡಿದೀವಿ. ಸರಿ ಬಟ್ ವೇರ್ ಮಾಡ್ತೀವಿ ಯಾವಾಗ ಅಂದ್ರೆ ಪರ್ಟಿಕ್ಯುಲರ್ ಅದರ್ಸ್ ಯಾರೋ ವಿಸಿಟ್ ಮಾಡ್ತಾರೆ ವೇರ್ ಮಾಡ್ತೀವಿ. ಎಲ್ಲ ಯಾವಾಗ್ಲೂ ಹಾಕ್ಲೇಬೇಕು, ವಿಸಿಟಿಂಗ್ ಟೈಮ್ ಅಂತಲ್ಲ. ನೋಡಿ ಗಮನಿಸಿ ಬೋರ್ಡ್ ನ ಫ್ರಂಟ್ ಅಲ್ಲಿ ಬಿಲ್ ಕಲೆಕ್ಟರ್ ಜಾಗ ಯಾವ್ದು, ಡಿಒ ಜಾಗ ಯಾವ್ದು, ಯಾರ್ಯಾರು ಎಲ್ಲಿ ಕೂತಿದ್ದಾರೆ ಅಂತ ನಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ಅದ್ರಲ್ಲಿ ಅವರೇ ಪರ್ಟಿಕ್ಯುಲರ್ ಮನುಷ್ಯರು ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸರ್. ಏ, ರಕ್ಷಾಮಯ್ಯ, ಮಾಡಿ. ಐಡಿ ಹಾಕೊಂಡ್ರು ಥ್ಯಾಂಕ್ ಯು ಸರ್. ಒಳ್ಳೇದ, ನಾವೆಲ್ಲ ಫಾಲೋ ಮಾಡ್ತೀವಿ, ಏನ್ ತೊಂದರೆ ಇಲ್ಲ. ಸರಿ ಸರ್. ನಾನು ನೋಡಿದ್ವಿ ಇಲ್ಲಿ. ಹಾಕೋಣ ಜೋಬಕ್ಕಿಂತ ನೋಟಿಸ್ ಬೋರ್ಡ್ ಇಲ್ವಾ? ಕೆಲಸ ಮಾಡೋ ಕಾಣಿಸ್ತಾರೆ ಎಲ್ಲ ಕಡೆ. ಮಾತಾಡ್ತೀರಾ? ಮಾತಾಡ್ತೀರಾ? ಒಂದು ವೇಳೆ ಬರೋಣ. ಈಗ ನಾವು ಈ ಸಾಸಲು ಗ್ರಾಮ ಪಂಚಾಯತಿ ಕಾರ್ಯಾಲಯ ಒಳಗಡೆ ಹೋಗಿದ್ವಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರು ಮಾತಾಡೋದ್ರಲ್ಲೇ ಅನ್ಸುತ್ತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾವು ಈ ಮುಂಚೆ ನೋಡಿದ ಶಾಸ್ತ್ರಗೂ ಈ ಶಾಸ್ತ್ರಗೂ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ ನಮಗೆ. ಪಿ ಅವರು ಒಳ್ಳೆ ಕೆಲಸ ಮಾಡ್ತಾ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೂ ಒಳ್ಳೆ ಕೆಲಸ ಮಾಡಲಿ. ನಾವು KRS ಪಕ್ಷದಿಂದ ಬರೀ ನೆಗೆಟಿವ್ ಒಂದೇ ತೋರಿಸಲ್ಲ, ನಾವು ಒಳ್ಳೆಯವ್ರನ್ನ ಬೆಂಚಿಡ್ತೀವಿ, ಕೆಟ್ಟ ಕೆಲಸ ಮಾಡೋರನ್ನ ಏನು ಮಾಡ್ಬೇಕು ಅದು ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಮುಂದೆ ಆರೋಡಿ ಕಡೆ ಹೋಗೋಣ.